ಹಾಯ್ ಹಲೋ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ನಾಳಿನ ಸಂಚಿಕೆ ಭಾವನಾತ್ಮಕ ತೀವ್ರತೆಯ ತುದಿಗಾಲಲ್ಲಿ ನಿಲ್ಲಿಸುವಂತಹುದಾಗಿದೆ. ಈ ಭಾಗದಲ್ಲಿ ಸತ್ಯ ಮತ್ತು ಸುಳ್ಳಿನ ನಡುವಿನ ಯುದ್ಧ ಆರಂಭವಾಗುತ್ತದೆ. ಹೊರಗೆ ಎಲ್ಲವೂ ಸಾಮಾನ್ಯವಾಗಿ ಕಾಣಿಸಿದರೂ ಒಳಗೆ ದೊಡ್ಡ ಸ್ಫೋಟಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. ಈ ಕಥೆಯ ತೀವ್ರತೆಯನ್ನು ಆರಂಭದಿಂದಲೇ ಹಿಡಿದಿಡುವ ವ್ಯಕ್ತಿ ಸಾವಿತ್ರಿ. ಹೊರಗೆ ನೋಡಿದರೆ ಅವರು ಕುಟುಂಬದ ಒಳ್ಳೆಯವರಂತೆ, ಜವಾಬ್ದಾರಿಯುತ ಹಿರಿಯರಂತೆ ಕಾಣಬಹುದು. ಆದರೆ ಒಳಗೆ ಅವರಲ್ಲಿ ತುಂಬಾ ಭಯ ಇದೆ. ಸತ್ಯ ಹೊರಬಂದರೆ ತಮ್ಮ ಪ್ರಭಾವ, ಗೌರವ ಮತ್ತು ನಿಯಂತ್ರಣ ಕಳೆದು ಹೋಗಬಹುದು ಎಂಬ ಆತಂಕ ಅವರನ್ನು ತಪ್ಪು ನಿರ್ಧಾರಗಳಿಗೆ ತಳ್ಳುತ್ತದೆ. ಅವರು ಹಣದ ಮೂಲಕ ಸತ್ಯವನ್ನು ಮುಚ್ಚಿಡಲು ಯತ್ನಿಸುವುದು ಅವರ ದುಷ್ಟತನದಿಂದ ಮಾತ್ರ ಅಲ್ಲ, ಭಯದಿಂದ ಕೂಡಿದೆ. ತಮ್ಮ ಕೈಯಲ್ಲಿ ಎಲ್ಲವೂ ಇರಬೇಕು ಎನ್ನುವ ಮನಸ್ಥಿತಿ ಅವರಲ್ಲಿ ಸ್ಪಷ್ಟ. ಆದರೆ ಸುಳ್ಳಿನ ಮೇಲೆ ಕಟ್ಟಿದ ನಿಯಂತ್ರಣ ಯಾವಾಗಲೂ ಅಸ್ಥಿರವಾಗಿರುತ್ತದೆ ಎಂಬುದನ್ನು ಕಥೆ ನಿಧಾನವಾಗಿ ತೋರಿಸುತ್ತದೆ. ವಿನಂತಿ ಕಥೆಯ ಮಧ್ಯಭಾಗದಲ್ಲಿ ನಿಂತಿರುವ ಗೊಂದಲದ ವ್ಯಕ್ತಿ. ಅವಳ ಮುಖದಲ್ಲಿ ಕಾಣುವ ಭಯ, ಪರೀಕ್ಷೆಯ ವಿಚಾರ ಕೇಳುತ್ತಿದ್ದಂತೆಯೇ ತೋರಿಸುವ ಅಸಹಜತೆ, ಇವುಗಳೆಲ್ಲ ಅವಳೊಳಗಿನ ಒತ್ತಡವನ್ನು ಬಿಚ್ಚಿಡುತ್ತವೆ. ಅವಳು ನಿಜವಾಗಿಯೂ ತಪ್ಪಿತಸ್ಥಳ ಅಥವಾ ತಾಯಿಯ ಪ್ರಭಾವಕ್ಕೆ ಒಳಗಾದವರ ಎಂಬ ಪ್ರಶ್ನೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಮೂಡುತ್ತದೆ. ಅವಳ ಪಾತ್ರ ಸಂಪೂರ್ಣ ಕಪ್ಪು ಅಥವಾ ಸಂಪೂರ್ಣ ಬಿಳಿಯಲ್ಲ, ಅದು ಬೂದು ಬಣ್ಣದಂತೆ. ಅವಳು ತನ್ನ ಭಯ ಮತ್ತು ಸತ್ಯದ ನಡುವೆ ಸಿಲುಕಿಕೊಂಡಿರುವಳು. ಅವಳ ಪ್ರತಿಯೊಂದು ಪ್ರತಿಕ್ರಿಯೆ ಕಥೆಯ ಸಸ್ಪೆನ್ಸ್ ಹೆಚ್ಚಿಸುತ್ತದೆ. ಲೋಕಿ ದುರ್ಬಲ ಮನಸ್ಸಿನ ವ್ಯಕ್ತಿಯ ಪ್ರತಿನಿಧಿ, ಹಣದ ಆಮಿಷಕ್ಕೆ ಬಿದ್ದು ಮೌನವಾಗುವ ವ್ಯಕ್ತಿ. ಆದರೆ ಒತ್ತಡ ಎದುರಾದಾಗ ಕೊನೆಗೆ ಸತ್ಯ ಹೇಳುವವನು. ಅವನಲ್ಲಿ ಲೋಭ ಇದ್ದರೂ ಅಂತಿಮವಾಗಿ ಆತ್ಮರಕ್ಷಣೆಗಾಗಿ ಸತ್ಯ ಒಪ್ಪಿಕೊಳ್ಳುವ ಕ್ಷಣ ಬರುತ್ತದೆ. ಕಥೆಯ ದೊಡ್ಡ ತಿರುವು ಅವನ ಒಪ್ಪಿಗೆಯಿಂದಲೇ ಆರಂಭವಾಗುತ್ತದೆ. ಅವನು ವಿಲನ್ ಅಲ್ಲ, ಆದರೆ ಧೈರ್ಯವಿಲ್ಲದ ವ್ಯಕ್ತಿ. ಸಮಾಜದಲ್ಲಿ ಹಲವರು ಪರಿಸ್ಥಿತಿಗೆ ಬಲಿಯಾಗಿ ಸತ್ಯ ಮುಚ್ಚುವಂತೆ ಇರುತ್ತಾರೆ. ಲೋಕಿ ಅದೇ ಮನಸ್ಥಿತಿಯ ಪ್ರತಿಬಿಂಬ. ಭದ್ರ ಪಾತ್ರ ವಿಶ್ಲೇಷಕ ಮನಸ್ಸಿನ ಪ್ರತಿನಿಧಿ. ಅವರು ತಕ್ಷಣ ಕೋಪಗೊಂಡು ಸತ್ಯ ಹೊರಹಾಕುವುದಿಲ್ಲ, ಸರಿಯಾದ ಸಮಯದಲ್ಲಿ ಸತ್ಯ ಹೇಳಬೇಕು ಎಂಬ ತಂತ್ರ ರೂಪಿಸುತ್ತಾರೆ. ಅವರಲ್ಲಿ ಆತುರವಿಲ್ಲ, ಆದರೆ ಒಳಗೆ ನ್ಯಾಯಕ್ಕಾಗಿ ಕಾದಿರುವ ತೀವ್ರತೆಯಿದೆ. ಅವರು ಪರಿಸ್ಥಿತಿಯನ್ನು ಓದುತ್ತಾರೆ, ಎಲ್ಲರ ಮುಖಭಾವ ಗಮನಿಸುತ್ತಾರೆ, ನಂತರ ಕ್ರಮ ಕೈಗೊಳ್ಳುತ್ತಾರೆ. ಕಥೆಯಲ್ಲಿ ಸಮತೋಲನ ಮತ್ತು ಬುದ್ಧಿವಂತಿಕೆ ಇವರ ಮೂಲಕ ಕಾಣುತ್ತದೆ. ಕ್ವಾಟ್ಲೆ ಸಣ್ಣ ಪಾತ್ರವಾಗಿದ್ದರೂ ಪರಿಣಾಮ ದೊಡ್ಡದು. ಆಕಸ್ಮಿಕವಾಗಿ ಕೇಳಿದ ಸಂಭಾಷಣೆ ಕಥೆಯ ದಿಕ್ಕು ಬದಲಿಸುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆ ತರೋದು ಚಿಕ್ಕ ಘಟನೆಗಳೇ ಎಂಬುದನ್ನು ಈ ಪಾತ್ರ ತೋರಿಸುತ್ತದೆ. ಅವನು ಸಾಕ್ಷಿ ಮಾತ್ರವಲ್ಲ, ಸತ್ಯಕ್ಕೆ ದಾರಿ ತೋರಿಸುವ ಸೇತುವೆ. ವಿದ್ಯಾ ಈ ಕಥೆಯ ಭಾವನಾತ್ಮಕ ಹೃದಯ. ಅವಳು ದೇವರ ಮುಂದೆ ಪ್ರಾರ್ಥಿಸುವ ದೃಶ್ಯ ಕೇವಲ ಭಕ್ತಿಯಲ್ಲ, ಅದು ಅವಳೊಳಗಿನ ನಂಬಿಕೆಯ ಪ್ರತೀಕ. ಅವಳ ಮೇಲೆ ಆರೋಪ ಬಂದರೂ ಅವಳು ಕೋಪದಿಂದಲ್ಲ, ಧೈರ್ಯದಿಂದ ಪ್ರತಿಕ್ರಿಯೆ ನೀಡುತ್ತಾಳೆ. ವೈದ್ಯಕೀಯ ಪರೀಕ್ಷೆ ಮಾಡಿಸೋಣ ಎಂಬ ಅವಳ ನಿರ್ಧಾರ ಆತ್ಮವಿಶ್ವಾಸದ ಸಂಕೇತ. ನನ್ನ ಸತ್ಯಕ್ಕೆ ಸಾಕ್ಷಿಯಿದೆ ಎನ್ನುವ ದೃಢ ನಂಬಿಕೆ ಅವಳನ್ನು ಬಲಿಷ್ಠಳನ್ನಾಗಿ ಮಾಡುತ್ತದೆ. ಅವಳು ನಿರಪರಾಧಿ ಮಾತ್ರವಲ್ಲ, ನೈತಿಕ ಶಕ್ತಿಯ ಪ್ರತೀಕ. ಶಿವರುದ್ರಗೌಡ ಕುಟುಂಬದ ಗೌರವ ಮತ್ತು ಅಧಿಕಾರದ ಪ್ರತಿನಿಧಿ. ಅವರು ನಂಬಿಕೆಯನ್ನು ಮುಖ್ಯವೆಂದು ಭಾವಿಸುತ್ತಾರೆ. ಆದರೆ ದ್ರೋಹ ಗೊತ್ತಾದಾಗ ಅವರ ಕೋಪ ಉಗ್ರವಾಗುತ್ತದೆ. ಅವರ ನೋವು ಕೇವಲ ಕೋಪವಲ್ಲ, ಅದು ನಂಬಿಕೆಯ ಮುರಿವಿನಿಂದ ಉಂಟಾದ ನೋವು. ಅವರು ಕುಟುಂಬದ ಆಧಾರಸ್ತಂಭ. ಆದರೆ ಸತ್ಯ ತಿಳಿದಾಗ ಅವರೊಳಗಿನ ಪಶ್ಚಾತ್ತಾಪ ಮತ್ತು ಆಕ್ರೋಶ ಸ್ಪಷ್ಟವಾಗುತ್ತದೆ. ಭದ್ರೇಗೌಡ ಸತ್ಯವನ್ನು ಬಲವಾಗಿ ಕೇಳುವ ಧ್ವನಿ. ಅವರು ಪ್ರಶ್ನೆಗಳನ್ನು ನೇರವಾಗಿ ಕೇಳುತ್ತಾರೆ, ಸತ್ಯವನ್ನು ಪ್ರೂಫ್ ಮಾಡಬೇಕು ಎಂದು ಒತ್ತಾಯಿಸುತ್ತಾರೆ. ಕಥೆಯ ಕ್ಲೈಮ್ಯಾಕ್ಸ್ ತೀವ್ರವಾಗಲು ಇವರ ಪಾತ್ರ ಕಾರಣವಾಗುತ್ತದೆ. ಅವರ ಮಾತುಗಳು ಭಯ ಹುಟ್ಟಿಸುತ್ತವೆ, ಆದರೆ ನ್ಯಾಯದ ದಾರಿಯಲ್ಲಿ ನಿಲ್ಲುತ್ತವೆ. ಈಶ್ವರಿ ಹೆಚ್ಚು ಮಾತನಾಡುವ ಪಾತ್ರವಲ್ಲ, ಆದರೆ ಅವಳ ಹಾಜರಾತಿ ಕುಟುಂಬದ ಭಾವನಾತ್ಮಕ ವಾತಾವರಣವನ್ನು ಪ್ರತಿಬಿಂಬಿಸುತ್ತದೆ. ಕೆಲವೊಮ್ಮೆ ಮೌನವೇ ದೊಡ್ಡ ಪ್ರತಿಕ್ರಿಯೆ. ಅವಳ ಮೌನವೇ ಪರಿಸ್ಥಿತಿಯ ಗಂಭೀರತೆಯನ್ನು ಹೆಚ್ಚಿಸುತ್ತದೆ. ಒಟ್ಟಾರೆ ಈ ಕಥೆ ಕೇವಲ ಆರೋಪ ಮತ್ತು ಪರೀಕ್ಷೆಯ ಕಥೆಯಲ್ಲ, ಇದು ನಂಬಿಕೆ, ದ್ರೋಹ, ಭಯ, ಧೈರ್ಯ ಮತ್ತು ಸತ್ಯದ ನಡುವಿನ ಸಂಘರ್ಷ. ಸುಳ್ಳು ತಾತ್ಕಾಲಿಕವಾಗಿ ಗೆದ್ದಂತೆ ಕಾಣಬಹುದು, ಆದರೆ ಸತ್ಯ ನಿಧಾನವಾಗಿ ಹೊರಬಂದು ಎಲ್ಲವನ್ನೂ ಬದಲಿಸುತ್ತದೆ. ಪ್ರತಿಯೊಬ್ಬ ಪಾತ್ರವೂ ಒಂದು ಮನಸ್ಥಿತಿಯ ಪ್ರತಿನಿಧಿ. ಭಯ, ಲೋಭ, ಧೈರ್ಯ, ನ್ಯಾಯ, ನಂಬಿಕೆ ಇದೇ ಈ ಕಥೆಯನ್ನು ಗಾಢವಾಗಿಸುತ್ತದೆ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಪ್ರೀತಿ ತೋರಿಸುವ ಒಂದು ಚಿಕ್ಕ ಕೆಲಸ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ದಿನನಿತ್ಯದ ಅಪ್ಡೇಟ್ಸ್, ಟ್ವಿಸ್ಟ್ ವಿಶ್ಲೇಷಣೆ ಮತ್ತು ಮುಂದಿನ ಸಂಚಿಕೆಯ ಪ್ರಿಡಿಕ್ಷನ್ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.
ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋ ಮಾಡಲು ಪ್ರೇರೇಪಣೆ.